ಯಾರು ಮಾತಾಡಬೇಡಿ ದಯವಿಟ್ಟು. ಈ ಅಂಗಾಂಗ ದಾನಗಳು ಅಂಗಾಂಗ ದಾನ ಮಾಡತಕ್ಕಂಥ ಬಹಳ ದೊಡ್ಡ ಸೇವೆ ಮಾಡತಕ್ಕಂಥ ಮಹತ್ತರವಾದಂತಹ ಕ್ರಮ ಸರ್. ಅವರು ಒಬ್ಬ ವ್ಯಕ್ತಿ ಸರ್ ನಮ್ಮ ಸಾವಿನ ಅಂಶದಲ್ಲಿದ್ದಾಗ ಆಕ್ಸಿಡೆಂಟ್ ಆದಾಗ ಬ್ರೈನ್ ಡೆಡ್ ಆದಾಗ ಅವಾಗ ತೀರ್ಮಾನ ಮಾಡ್ತಿರ್ತಾರೆ ಕುಟುಂಬಗಳು ಅಂಗಾಂಗ ದಾನ ಮಾಡಬೇಕು. ಒಬ್ಬ ವ್ಯಕ್ತಿ ಅಂಗಾಂಗ ದಾನ ಮಾಡಿದ್ರೆ ಅವರು 8 ಜನರನ್ನ ಬದುಕಿಸ್ಬೋದು. ಕಿಡ್ನಿ ಇರ್ಬೋದು, ಲಿವರ್ ಇರ್ಬೋದು, ಹೃದಯ ಇರ್ಬೋದು, ಶ್ವಾಸಕೋಶ ಇರ್ಬೋದು, ಕರುಳು ಇರ್ಬೋದು. ಈ ತರ ಅವರ ಮುಖ್ಯವಾದಂತಹ ಅಂಗಾಂಗಗಳು ಅವರು ಒಂದು ವ್ಯಕ್ತಿ ಸರ್ 8 ಜನರನ್ನ ಬದುಕಿಸ್ಬೋದು. ಸಾವಿರದ ಅಂಚಿನಲ್ಲಿದ್ದಾರೆ. ನಮ್ಮಲ್ಲಿ ಸರ್ ಈಗ ಬೇಡಿಕೆ ಹೋಗ್ತಾರೆ ಅಂಗಾಂಗಕ್ಕೋಸ್ಕರ ಬೇಡಿಕೆ ಸರ್ ಸುಮಾರು 6-8 ಸಾವಿರ ಬೇಡಿಕೆ ಇದೆ. ಜನ ಕಾಯ್ತಾ ಇದ್ದಾರೆ. ಲಿವರ್ ಬೇಕು, ಹಾರ್ಟ್ ಬೇಕು, ನಮಗೆ ಇಂಟೆಸ್ಟೈನ್ ಬೇಕು, ಲಂಗ್ಸ್ ಬೇಕು, ಕ್ಯೂ ಇದೆ ಸರ್. ನಮ್ಗೆ ವರ್ಷಕ್ಕೆ ಸರ್ ಆಗ್ತಾ ಇರೋ 178 ಅಂಗಾಂಗ ದಾನಿಗಳು ಸೊ ಬೇಡಿಕೆ ಇರೋದು ಸರ್ ಸಾವಿರಾರು ಸಂಖ್ಯೆಯಲ್ಲಿದೆ. ಜನ ನಮ್ಗೆ ಯಾವಾಗ ಫೋನ್ ಮಾಡ್ತಾ ಇರ್ತಾರೆ, ನಮ್ಮೊಂದು ಲಿವರ್ ಟ್ರಾನ್ಸ್ಪ್ಲಾಂಟ್ ಆಗ್ಬೇಕು, ಟಿಕೆಟ್ ಬೇಕು ಕೊಡಿಸಿ ನಮ್ಗೆ ಅಂತ ಫೋನ್ ಮಾಡ್ತಾರೆ. ಪಾಪ ಅವ್ರಿಗೇನು ಮಾಡಕ್ಕಾಗಲ್ಲ, ಯಾಕಂದ್ರೆ ಇದು ಯಾರು ಸೀನಿಯಾರಿಟಿ ಪ್ರಕಾರನೇ ಕೊಡ್ಬೇಕು ಸರ್. ಅದರಿಂದ ಸರ್ ಈಗ ನಾವು 178 ಕರ್ನಾಟಕ ಇದ್ರು ಕೂಡ ಇಡೀ ದೇಶದಲ್ಲಿ ಕರ್ನಾಟಕ ಬೇರೆ ರಾಜ್ಯಗಳಿಗೆ ಮಾಡಿದ್ರೆ ನಾವು ಉತ್ತಮ ಒಂದು ಸ್ಥಿತಿಯಲ್ಲಿ ಇದ್ದೀವಿ ಸರ್. ಆದ್ರಿಂದ ನಮ್ಮ ಉದ್ದೇಶ ಏನಿದೆ ಸರ್, ಯಾರ್ಯಾರು ಅಂಗಾಂಗ ದಾನ ಮಾಡ್ತಾರೆ ಕುಟುಂಬದವರು ಬಹುತೇಕ ಜನ ಸರ್ ಸಾಮಾನ್ಯ ವರ್ಗದವರು ಬಡವರೇ ಸರ್. ಆಕ್ಸಿಡೆಂಟ್ ಕೇಸ್ಗಳಲ್ಲಿ ಅಂತವರೇ ಸರ್. ಇವತ್ತು ಅದಕ್ಕೋಸ್ಕರ ನಾವು ಸರ್ಕಾರದಿಂದ ಅವ್ರಿಗೊಂಥರ ಗೌರವ ನೀಡ್ತಕ್ಕಂಥದ್ದಕ್ಕೆ ಸರ್ ಒಂದು ಕ್ರಮವನ್ನು ತಗೊಂಡಿದ್ದೀವಿ ಸರ್. ಅದೇನಂತ ಹೇಳಿದ್ರೆ ಯಾರ್ಯಾರು ಅಂಗಾಂಗ ದಾನ ಮಾಡ್ತಾರೆ ಕುಟುಂಬದವ್ರಿಗೆ ನಾವು ಸರ್ಕಾರದಿಂದ ಇರುವಂತಹ ಸರ್ಟಿಫಿಕೇಟ್ ಅನ್ನು ಕೊಟ್ಟು ಅವ್ರಿಗೆ ಒಂದು ಆನರ್ ಮಾಡಿ ಎಲ್ಲಿ ಆ ಜಿಲ್ಲೆ ಇರ್ಬೋದು, ಆ ಜಿಲ್ಲೆಯ ಉಸ್ತುವಾರಿ ಸಚಿವರು ಅಥವಾ ಜಿಲ್ಲಾ ಅಧ್ಯಕ್ಷರು DC ಅವರು ಅವ್ರ ಮನೆಗೆ ಭೇಟಿ ಕೊಟ್ಟು ಅವರಿಗೆ ಗೌರವ ಸರ್ಟಿಫಿಕೇಟ್ ಆಗಿರ್ತಕ್ಕಂಥದ್ದು ಮತ್ತೆ ರೆಕಗ್ನಿಷನ್ ಸರ್, ಇನ್ನೇನಿಲ್ಲ. ಮತ್ತೆ ಇದ್ರ ಮುಖಾಂತರ ಇನ್ನು ಹೆಚ್ಚು ಜನರಿಗೆ ಪ್ರೋತ್ಸಾಹ ಆಗ್ತಕ್ಕಂಥದ್ದಕ್ಕೆ ನಮ್ಮ ಉದ್ದೇಶ ಆಗಿದೆ. ಅದರಿಂದ ಅವ್ರಿಗೊಂಥರ ಸರ್ ಎಲ್ಲ ತಾವು ನೋಡ್ಬೋದು ಸರ್. ಇಲ್ಲಿ ವರ್ಷ ನಂತರ ಸರ್ ಒಬ್ಬರು ಬಂದಿದ್ದು ಹುಡುಗಕ್ಕೆ ಹೋಗಿದ್ದು ಅವರು KG ಹೇಳಿರುವಂತವ್ರು ಹೌದು ಸರ್, KG ಹೇಳಿರೋರು. ಸೊ ಅವರು ಸರ್ ಇವರು ಅವರ ಒಂದು ಮಗ ಆಕ್ಸಿಡೆಂಟ್ ಕೇಸ್ ಆಕ್ಸಿಡೆಂಟ್ ಆಗಿ ಸರ್ ಅವರು ತೀರ್ಮಾನ ಮಾಡಿದ್ರು ಅಂಗಾಂಗ ದಾನ ಮಾಡಬೇಕು. ಸೊ ಅವ್ರಿಗೆ ಅದೇ ತರ ಸರ್ ಮೋಹನ್ ಶೆಟ್ಟಿ ಅವರ ಫ್ಯಾಮಿಲಿ ಇವರು ಕೂಡ ಅವರ ಆಕ್ಸಿಡೆಂಟ್ ಅಲ್ಲ more sir KG Naveen or family Naveen or so you Tarikere also murder also akadema side akadema murder ಆಗಬೇಕು ನವೀನ್ ಕೊಟ್ಟಿದ್ದಾರೆ ಚೇತನ್ ಇಲ್ಲಿ ಬಂದು ಹಂಗೆ ಬನ್ನಿ
ಕ್ರಮ ತಗೊಂಡಿದ್ದಾರೆ, ಅರೆಸ್ಟ್ ಮಾಡಿದ್ದಾರೆ ಸರ್, ಅರೆಸ್ಟ್ ಮಾಡಿದ್ದಾರೆ. ಏನಾಗಿದೆ ತೀರ್ಮಾನ ಆಗ್ಬೇಕಮ್ಮ, ನಾವು ಅದ್ರ ಬಗ್ಗೆ ಫಾಲೋ ಮಾಡ್ತೀವಿ ಅಂತ ಹೇಳಿದ್ವಿ. ನಾನು ನೋಡ್ತೀನಿ ಸರ್ವಣ ಅಂತ ಸರ್, ಪೊಲೀಸರು ಮಾತಾಡ್ತೀನಮ್ಮ. ಹೋಗಿ ಸರ್ವಣ ಸುಧಾಕರ್ ರೆಡ್ಡಿ ಚಿಕ್ಕಬಳ್ಳಾಪುರದವರು, ತಂದೆ ತಾಯಿ. ಇಲ್ಲಿ ನೋಡಿ ಸರ್ವಣ ಅಮ್ಮ, ಇಲ್ಲಿ ನೋಡಿ ಮರ್ತೇವೆ. ನಾನು ಮಾತಾಡ್ತೀನಿ ಸರ್. ಆಕ್ಸಿಡೆಂಟ್ ಅಲ್ಲ ಅಮ್ಮ, ಇಲ್ಲಿ ನೋಡಿ ಅಮ್ಮ, ಇಲ್ಲಿ ನೋಡಿ ಇಲ್ಲಿ ನೋಡಿ ಅಪ್ಪ, ಪುಟ್ಟ ಇಲ್ಲಿ ನೋಡಿ ಪುಟ್ಟ. ಅವರ ಹಸ್ಬೆಂಡ್ ಆಕ್ಸಿಡೆಂಟ್ ಆಯ್ತು. ಫ್ಯಾಮಿಲಿಯವರು ಸರ್ ತೀರ್ಮಾನ ಮಾಡ್ತಾರೆ ಸಾಯೋದಕ್ಕಿಂತ ಮುಂಚೆ ಅಂಗಾಂಗ ದಾನ ಮಾಡಿ ಬ್ರೈನ್ ಡೆಡ್ ಆದಾಗ ನಿರ್ಧಾರ. ಮಂಜುನಾಥ್ ಅಂತ ಸರ್, ಬ್ರದರ್ ಇಲ್ಲಿ ನೋಡಿ ಬ್ರದರ್. ಮಲ್ಲಪ್ಪ ಅಂತ ಸರ್, ಇವ್ರು ಕೊಪ್ಪಳದವ್ರು ಸರ್, ಅವ್ರ ತಮ್ಮ ಮಾವ ಬಂದಿದ್ದಾರೆ. ಓಕೆ ಓಕೆ ಸರ್, ಸರಿ ಸರ್. ಇಷ್ಟಲ್ಲ ಅಷ್ಟೇ ಇಷ್ಟು ಜನ ಬಂದಿದ್ದಾರೆ ಸರ್. ಕೂತ್ಕೊಳ್ಳಿ. ಎಲ್ರಿಗೂ ಧನ್ಯವಾದಗಳು. ಒಳ್ಳೆ ಕೆಲಸ ಮಾಡಿದ್ದೀರಿ. ಯಾಕಂದ್ರೆ ಇನ್ನೊಬ್ರು ಜೀವ ಉಳಿಸೋದಿದೆಯಲ್ಲ, ಬಹಳ ಮುಖ್ಯ. ಆ ಇನ್ನೊಬ್ರು ಜೀವ ಉಳಿಸಲಿಕ್ಕೋಸ್ಕರವಾಗಿ ನಿಮ್ಮ ಅಂಗಾಂಗಗಳನ್ನು ದಾನ ಮಾಡಿರ್ತಕ್ಕಂಥದ್ದು ಸಮಾಜದಲ್ಲಿ ಬಹಳ ದೊಡ್ಡ ಕೆಲಸ. ನಾನೇ ಇದನ್ನ ಇಷ್ಟು ಮಾಡಿದ್ದೆ. ಅದರಿಂದ ಯಾರ್ಯಾರ ಅಂಗಾಂಗಗಳನ್ನು ದಾನ ಮಾಡಿದ್ದಾರೆ ಅವರು ಸಮಾಜದಲ್ಲಿ ದೊಡ್ಡವರಾಗ್ತಾರೆ. ಇನ್ನೊಬ್ರು ಜೀವ ಉಳಿಸೋದು ಅದು ಸುಲಭ ಕೆಲಸ ಅಲ್ಲ. ನಮ್ಮ ಅಂಗಾಂಗಗಳನ್ನು ಇನ್ನೊಬ್ಬರಿಗೆ ಕೊಟ್ಟು ಉಳಿಸತಕ್ಕಂಥದ್ದು ಕೆಲಸ ಮಾಡಿದೆ. ನಿಮ್ಮೆಲ್ಲರಿಗೂ ಸರ್ಕಾರದ ವತಿಯಿಂದ ಕನ್ನಡಿಗರ ಪರವಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಏನಾದರೂ ತೊಂದರೆ ಆದರೆ ನಿಮಗೆ ಸರ್ಕಾರ ವಿಲ್ ಟೇಕ್ ಕೇರ್. ಇವ್ರನ್ನ ಎಲ್ಲರೂ ಕೂಡ ತೊಂದರೆ ಆದ ರೀತಿ ನೋಡ್ಕೊಳ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ. What base is it? ಗ್ರೂಪ್ ಫೋಟೋ ತಗೊಳ್ಳೋಣ.